ಸ್ವತಂತ್ರ ಪೂರ್ವದಿಂದಲೂ ಸಮಾಜದ ಸುಸ್ಥಿರತೆಗೆ ಅಡಮಾನಗಳು ಸೃಷ್ಟಿಸುವಂಥದ್ದು. ಸರ್ಕಾರ ಶಾಲೆಗಳನ್ನು ಇಷ್ಟೊಂದು ಪ್ರಮಾಣದಲ್ಲಿ ಇವತ್ತು ಪ್ರಾರಂಭ ಮಾಡಬೇಕು. ಹಳ್ಳಿಗಾಡದಲ್ಲಿ ವಿದ್ಯಾಭ್ಯಾಸಗಳು ಬಡತನಾಗ್ತದೆ. ಅಡಮಾನಗಳಿಂದ ಇದ್ರೆ ಇವತ್ತು ಹಳ್ಳಿಗಳಲ್ಲಿ ಇಷ್ಟೊಂದು ಜನ ವಿದ್ಯಾಭ್ಯಾಸ ಆಗ್ತಿರಲಿಲ್ಲ. ಇವತ್ತು ಬೇರೆ ಬೇರೆ ಸ್ಥಾನಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಬರೀ ಪಟ್ಟಣದ ಪ್ರದೇಶಗಳಿಂದ ಕೆಲಸ ಮಾಡಿದ್ದಾರೆ. ನಿಮ್ಮ ಮಕ್ಕಳನ್ನ ಯಾವ ಅಲ್ಲಿ ಏನು ನೀವು ಮನೆಯಿಂದ ಸ್ವೀಟ್ ಡ್ರೆಸ್ ಹಾಕಿದ್ರೆ ಮಕ್ಕಳೆಲ್ಲ ಊಟ ಬಟ್ಟೆ ಪುಸ್ತಕ ಫೀಸ್ ವಾಸಿ ಬೇಸ್ ಬ್ರಷ್ ಮೈಸೋ ಮತ್ತೆ ಸೋಪದಲ್ಲಿ ನಾವು ಮಾಡಿ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟು ಮಾಡೋದು. ಬಹುಶಃ ನಮಗೆಲ್ಲ ನಾನು ಅಷ್ಟೆಲ್ಲ ಮಾಡೋದು ಕೊಡ್ತಾ ಇಲ್ಲ. ನನ್ನ ಮಕ್ಕಳಿಗೆ ಖರ್ಚು ಮಾಡ್ತಾ ಇಲ್ಲ. ಸರ್ಕಾರಕ್ಕೂ ಯಾವುದೇ ಕೆಲವು ಸಹ ರೋಗಗಳಿಂದ ದಾಳಿಗಳಿಂದ ಎಲ್ಲರೂ ಅದಕ್ಕೆ ಒಂದು ಮಕ್ಕಳನ್ನ ಆರಾಮ ಕೊಡ್ತಾರೆ ಅಥವಾ ಪೋಷಕರು ಮೂರು ಕೊಡ್ತಾರೆ, 2 ಕೊಡ್ತಾರೆ, 3 ಕೊಡ್ತಾರೆ, 5 ಕೊಡ್ತಾರೆ, 1000 ಕೊಡ್ತಾರೆ ಅಥವಾ ಅವ್ರಿಗೆ ಟಿವಿ ಮಾಡ್ಕೊಂಡು ಅವರೆಲ್ಲರೂ ಹೋಗ್ತಾ ಏನು ಕೊಡೇ ಇದ್ದಾರೆ ಅವರಿಂದ ಮಹಾಮನೆ ನಡೀತಾ ಇದೆ. ಯಾವುದೇ ಒಂದು ಗಂಡ ಹೆಂಡತಿದ್ರು ನೋಡಿ ನನ್ನ ಮಗ ಮಕ್ಕಳು ಒಂದು ಪಾತ್ರ ಒಂದು ಸಿಮೆಂಟ್ ಸಂಘಟಿಸಿದ್ದಾರೆ. ಏನೋ ಆಗ ಬರೀ 200 ರೂಪಾಯಿ ಬರ್ತಿದ್ದು ಸರ್ಕಾರ, ಈಗ 500,000 ಆಗಿದೆ ಹೋಗಿ ಆ 200 ರೂಪಾಯಿ ನಾವು 200 ಪ್ಲಸ್ 200 400 ರೂಪಾಯಿನಲ್ಲಿ ನಾವು ಗಂಡ ಹೆಂಡತಿ ಬದುಕ್ತಾ ಇದ್ದೀವಿ. ಸರಿ ಅಷ್ಟೇ ಇದ್ರೆ ನಾವು ಯೋಚನೆ ಮಾಡ್ತಿರ್ಲಿಲ್ಲ. ಅವರು ಆ ಹೇಳ್ತಾ ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡ್ತಾ ಹೊರಡ್ತಾ ಇದ್ರು. ಹೊರಡ್ಬೇಕಾದ್ರೆ ಅವ್ರ ಕಣ್ಣಿನ ನನ್ನ ಪಾಸ್ ಮೇಲೆ ಬಿಟ್ಟು ಆಗ ಸುಮ್ಮನೆ ಯಾಕೆ ನಾನು ಏನಾದ್ರು ಒಂದು ಈ ಹಿರಿಯರಿಗೆ ಅಥವಾ ವಯಸ್ಸಾದವರಿಗೆ ಅವರ ಅಂತಿಮ ಕಾಲದಲ್ಲಿ ಕೊನೆಗಾಲದಲ್ಲಿ ಆಹಾರ ಏನು ಇರುವಂತಹ ವಸತಿ ಅವರಿಗೆ ನೆಮ್ಮದಿ ಕೊಡುವಂಥದ್ದು ಏನಾದರೂ ಕಲಿಸ್ಬೇಕಲ್ಲ ಅಂತ ಈ ಹಿರಿಯರನ್ನ ಕಾನ್ಸೆಪ್ಟ್ ಶುರುವಾದ ಶಿವಕುಮಾರ ಸ್ವಾಮಿಜಿಯವರು ಮೊದಲವಾದಂತಹ ಮಾತು. ಅವ್ರು ಯಾರ ಮನಸ್ಸಿಗೂ ನೋವಾಗುವ ಹಾಗೆ ಮಾತನಾಡುವಂತಹ ಸ್ವಭಾವ ಇದ್ದಂಥವಲ್ಲ. ಮಾತಿಗೆ ಬದಲಾಗ್ತಾರೆ ಬದಲಾಗಿ ಶಿವಕುಮಾರ ಸ್ವಾಮಿಯವರು ಪ್ರೀತಿಯಿಂದ ಏನಪ್ಪ ಏನೋ ಅಂತಂದ್ರೆ ಜನ ರಾಮೇಶ್ವರ ಆಯ್ತು. ಇದು ಸಮಾಜ ಕಲಿಬೇಕಾದಂತಹದ್ದು. ಪರಸ್ಪರ ಪ್ರೀತಿ ಆಧಾರಗಳಿಂದ ಒಬ್ಬರಿಗೊಬ್ಬರು ಜೀವನವನ್ನು ಸಾಗಿಸಿದರೆ ಮನೆ ಸ್ವರ್ಗ ಆಗುತ್ತೆ. ಇದೇ ಸ್ವರ್ಗ ಇದೇ ಗಟ್ಟಿಯಾಗಿ ಮಾಡುವುದಿಲ್ಲ. ಸತಿಪತಿಗಳನ್ನು